Hi friends, welcome back to our channel. Friends, 7300 mAh ಬ್ಯಾಟ್ರಿ, 90 ವಾಟ್ ಚಾರ್ಜಿಂಗು, 7.89 ಥಿಕ್ನೆಸ್ ಇರುವಂತಹ ಸ್ಲಿಮ್ ಡಿಸೈನು. ಅಂದರೆ ಇದು ಕೆಲವೊಂದು ಟೈಮ್ ಇತ್ತು 5000 mAh ಬ್ಯಾಟ್ರಿನೇ ಹೆವಿ ಆಯಿತು, ಸಿಕ್ಕಾಬಟ್ಟೆ 2 ದಿನವರೆಗೂ ಬ್ಯಾಟ್ರಿ ಬರುತ್ತೆ ಅನ್ನೋದು ಕೆಲವೊಂದು ಟೈಮ್ ಇತ್ತು. ಸೊ ಈಗ ಅದೆಲ್ಲದಕ್ಕೂ ಮೀರಿ 7300 mAh ಬ್ಯಾಟ್ರಿ ಕೆಪಾಸಿಟಿನ ಈ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವೇ ಲೆಕ್ಕ ಹಾಕೋಬೋದು ಹೆಚ್ಚು ಕಮ್ಮಿ ಎಷ್ಟು ದಿನ ಬ್ಯಾಟ್ರಿ ಬರ್ಬೋದು ಅಂತ. ಆರಾಮಾಗಿ 2 ಇಂದ 3 ದಿನ ಕಣ್ಣು ಮುಚ್ಕೊಂಡು ಬರುವಂಥ ಮೊಬೈಲ್ ಇದು. ಸೊ ಯಾವ್ದು ಈ ಮೊಬೈಲು ಮತ್ತು ಇದರ ಫ್ಯೂಚರು ಡೀಟೇಲ್ಸು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಇದೇ ಫ್ರೆಂಡ್ಸ್ ವಿವೋ T4 5G ಫೋನ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಲಾಂಚ್ ಆಗ್ತಿರುವಂತಹ ಫೋನ್ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಮರ್ತೋಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋದಾದರೆ ಮೊಬೈಲ್ ಆ್ಯಸ್ ಯೂಶುವಲ್ ಮೊಬೈಲ್ ಸಿಗುತ್ತೆ ಮತ್ತು ಇದ್ರ ಜೊತೆಗೆ ಕೇಸ್ ಕೂಡ ಸಿಗ್ತಾ ಇದೆ. ಬೇರೆ ಬ್ರ್ಯಾಂಡ್ಗಳು ಚಾರ್ಜರು, ಅಡ್ಯಾಪ್ಟರು ಮತ್ತು ಕೇಸ್ನ ತೆಗೆದುಬಿಟ್ಟಿದ್ರು. ಅಂದರೆ ಟಾಪ್ ಆ್ಯಂಡ್ ಮೊಬೈಲ್ಗಳಲ್ಲೇ ತೆಗೆದುಬಿಟ್ಟಿದ್ರು. ಬಟ್ ಇದರಲ್ಲಿ ಕೇಸ್ ಕೂಡ ಮತ್ತು 90 ವಾಟ್ ಅಡ್ಯಾಪ್ಟರ್ ಕೂಡ ಸಿಗ್ತಾ ಇದೆ. ಆ್ಯಂಡ್ USB-C ಟೈಪ್ ವೈರ್ ಕೂಡ ನಮ್ಗೆ ಸಿಗ್ತಾ ಇದೆ, ಚಾರ್ಜಿಂಗ್ ವೈರು. ಆ್ಯಂಡ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಇನ್ನೇನು ಫೀಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 2 ಕಲರಲ್ಲಿ ಬರುತ್ತೆ, ಇನ್ನೊಂದು ಕಲರ್ ಯಾವುದು ಅಂತ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ವೆಯ್ಟ್ ನೋಡೋದಾದರೆ 199.5 ಗ್ರಾಮ್ ಇರುವಂಥದ್ದು. ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರ ಗ್ಲಾಸ್ ಬಂದ್ಬಿಟ್ಟು ಶಾರ್ಟ್ ಸೆನ್ಸೇಷನ್ ಆಲ್ಫಾ ಅನ್ನುವಂಥ ಗ್ಲಾಸ್ನ ಅಡಾಪ್ಟ್ ಮಾಡಿದ್ದಾರೆ ಇದರಲ್ಲಿ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ಪ್ಲಾಸ್ಟಿಕ್ ಬಾಡಿ ಬರುತ್ತೆ ನಮ್ಗೆ ಇದರಲ್ಲಿ. ಇನ್ನು ಇದರ ಡ್ಯೂರಬಿಲಿಟಿ ನೋಡೋದಾದ್ರೆ ಮಿಲಿಟರಿ ಗ್ರೇಡ್ 810H ಸರ್ಟಿಫೈಡ್ ಆಗಿರುವಂಥದ್ದು ಇದು. ಆ್ಯಂಡ್ ಇದರಲ್ಲಿ IP65 ಸರ್ಟಿಫಿಕೇಶನ್ ಸಿಗುತ್ತೆ. ಪೋರ್ಟ್ಸ್ ಆ್ಯಂಡ್ ಬಟನ್ ಬಗ್ಗೆ ನೋಡೋದಾದರೆ ಸಿಮ್ ಕಾರ್ಡ್ ಟ್ರೈ ಇದೆ, USB Type-C ಇದೆ ಆ್ಯಂಡ್ ಸ್ಪೀಕರ್ ಗ್ರಿಲ್ ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಪವರ್ ಆನ್ ಆಫ್ ಬಟನ್ ಇದೆ ಮತ್ತು ವಾಲ್ಯೂಮ್ ರಾಕರ್ ಇದೆ. ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಮೇಲ್ಗಡೆ ಬರುತ್ತೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ನಮ್ಗೆ ನೋಡೋಕ್ಕೆ ಸಿಗಲ್ಲ. ಇದರಲ್ಲಿ 2 ರೀತಿಯಾಗಿ ನಮಗೆ ಸ್ಟೋರೇಜ್ ಆಪ್ಷನ್ ಸಿಗುತ್ತೆ. 8GB ಮತ್ತು 128GB ಮತ್ತು 12GB ಮತ್ತು 256GB 2 ವೇರಿಯಂಟ್ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಇದೊಂದು ಮೈಕ್ರೋ ಕರ್ವ್ ಡಿಸ್ಪ್ಲೇ ಆಗಿದೆ. ಆ್ಯಂಡ್ ಇದರಲ್ಲಿ 6.77 ಫುಲ್ HD+ AMOLED ಡಿಸ್ಪ್ಲೇ ಸಿಗುವಂಥದ್ದು. 120 Hz ರಿಫ್ರೆಶ್ ರೇಟ್ ಇದೆ. 1300 ನಿಟ್ ಬ್ರೈಟ್ನೆಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಸರ್ಟಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ SGS ಸರ್ಟಿಫಿಕೇಶನ್ ಲೋ ಬ್ಲೂ ಲೈಟ್ ಸಿಗುವಂಥದ್ದು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕತ್ಲೆ ಟೈಮಲ್ಲೂ ನೀವು ನೋಡಿದ್ರೂ ಯಾವುದೇ ರೀತಿಯಾಗಿ ನಿಮ್ಮ ಕಣ್ಣಿಗೆ ಹಾರ್ಮ್ಫುಲ್ ಆಗಲ್ಲ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನಮಗೆ ಇದರಲ್ಲಿ ಸಿಗುವಂಥದ್ದು. 7300 mAh ಬ್ಯಾಟ್ರಿ ಮತ್ತು 90 ವಾಟ್ ಚಾರ್ಜಿಂಗ್. 0 to 100% ಬಂದ್ಬಿಟ್ಟು ಅಂಡರ್ 65 ಮಿನಿಟ್ಸ್ ಒಳಗಡೆ ನಮಗೆ ಚಾರ್ಜ್ ಆಗುವಂಥದ್ದು. ನೀವು ಅನ್ಕೋಬೋದು ಇದೇ ನಾರ್ಮಲ್ ಆಗಿ 1 ಅವರ್ಗೆಲ್ಲ ಬೇರೆ ಮೊಬೈಲು ಕೂಡ ಇದೇ ರೀತಿಯಾಗಿ ಚಾರ್ಜ್ ಆಗುತ್ತೆ ಅಂತ. ಬಟ್ ನೀವು ಅನ್ಕೋತಾ ಇರೋದೇ ತಪ್ಪು ಇದರಲ್ಲಿ. ಯಾಕೆಂದರೆ 7300 mAh ಬ್ಯಾಟ್ರಿ ಬಂದ್ಬಿಟ್ಟು 1 ಅವರ್ ಒಳಗಡೆ ಚಾರ್ಜ್ ಆಗುವಂಥದ್ದು. ಸೊ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದೆ, ಸೊ ಚಾರ್ಜಿಂಗು ಕೂಡ ಬೇಗ ಆಗ್ತಾ ಇದೆ ಅಂತ. ಅಂತೂ ಸ್ಕೋರ್ ಬಂದ್ಬಿಟ್ಟು 8 ಲಕ್ಷದ ಹಿಂದೆ ಮುಂದೆ ಸ್ಕೋರ್ ಬರುತ್ತೆ ಇದರಲ್ಲಿ. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂದರೆ 60 FPS BGMI ನಾವು ಇದರಲ್ಲಿ ಪ್ಲೇ ಮಾಡ್ಬೋದು. ಇನ್ನು ಇದರ ಮಲ್ಟಿಮೀಡಿಯಾ ಬಗ್ಗೆ ಮಾತಾಡೋದಾದ್ರೆ ಒಂದು ಗ್ರೇಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಒಳ್ಳೆ ಕಲರೇಷನ್ ಕೂಡ ಇದೆ ಮತ್ತು 1.5K ರೆಸಲ್ಯೂಷನ್ ಅಲ್ಲಿ ಇರುವಂತಹ ಡಿಸ್ಪ್ಲೇ ಇದು. ಇನ್ನು ಆಡಿಯೋ ವಿಡಿಯೋ ಕೂಡ ನಿಮಗೆ ಚೆನ್ನಾಗಿ ಕೇಳುವಂಥದ್ದು. ಒಂದು ಒಳ್ಳೆ ಡಿಸೆಂಟ್ ಆಗಿ ನಿಮಗೆ ಆಡಿಯೋ ನಿಮಗೆ ಸಿಗುತ್ತೆ, ಯಾವುದೇ ಗಜಿಬಿಜಿ ಇಲ್ಲ. ಇನ್ನು ಸೆನ್ಸರ್ ಬಗ್ಗೆ ಮಾತಾಡಿದ್ರೆ ಎಲ್ಲ ರೀತಿಯಾದಂಥ ಸೆನ್ಸರ್ಗಳು ನಿಮ್ಗೆ ಸಿಗುತ್ತೆ. ಈ ಡಿಸ್ಪ್ಲೇ, ಫಿಂಗರ್ ಪ್ರಿಂಟು ಮತ್ತು ಫೇಸ್ ID ಎಲ್ಲ ರೀತಿಯಾದಂಥ ಸೆನ್ಸರ್ ನಿಮ್ಗೆ ಸಿಗುತ್ತೆ ಇದರಲ್ಲಿ. ಇನ್ನು OS ಬಗ್ಗೆ ಮಾತಾಡಿದ್ರೆ FunTouch 15 OS ನಿಮಗೆ ಇದರಲ್ಲಿ ಸಿಗುವಂಥದ್ದು. ಅಂಡರ್ Android 15 ಅಲ್ಲಿ ನಿಮಗೆ 2 years ಮೇಜರ್ ಆಂಡ್ರಾಯ್ಡ್ ಅಪ್ಡೇಟು ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ ನಿಮಗೆ ಇದರಲ್ಲಿ ಸಿಗುತ್ತೆ. AI ಬಗ್ಗೆ ಮಾತಾಡೋದಾದ್ರೆ ಒಂದು 2-3 ನಿಮ್ಗೆ ಆಪ್ಷನ್ ಸಿಗುತ್ತೆ. ಏನು ಅಂತ ಹೇಳಿದ್ರೆ ನೋಟ್ ಅಸಿಸ್ಟ್ ಆ್ಯಂಡ್ ಎರೇಸರ್ ಆಪ್ಷನ್ನು, ಸರ್ಕಲ್ ಟು ಸರ್ಚ್ ಅದೊಂದು ಫೀಚರ್ ನಿಮ್ಗೆ ಇದರಲ್ಲಿ AI ಆಪ್ಷನ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ನಿಮ್ಗೆ ಮತ್ತೆ ಔಟ್ ಆಫ್ ದಿ ಬಾಕ್ಸ್ ಸುಮಾರು ಆಪ್ಸ್ಗಳು ನಿಮ್ಗೆ ಬರ್ತವೆ. ಕೆಲವೊಂದು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಸಿಸ್ಟಮ್ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಅದನ್ನು ಬೇಕಾದ್ರೆ ನೀವು ನೋಟಿಫಿಕೇಶನ್ ಟರ್ನ್ ಆಫ್ ಮಾಡ್ಕೊಬೋದು. ಇನ್ನೊಂದು ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ವಿವೋದವರು ನಿಮಗೆ ಸರ್ಟಿಫೈ ಮಾಡ್ತಾ ಇದ್ದಾರೆ 50 ತಿಂಗಳು ಅಂದರೆ 4-4.5 ವರ್ಷದ ಮೇಲುವರೆಗೂ ನಿಮಗೆ ತಗೊಂಡಾಗ ಯಾವ ರೀತಿಯಾಗಿ ಸ್ಮೂತಾಗಿ ರನ್ ಆಗುತ್ತೋ ಅದೇ ರೀತಿಯಾಗಿ 50 ತಿಂಗಳು ಅಷ್ಟು ದಿನನೂ ರನ್ ಆಗುತ್ತೆ ಅಂತ ಸರ್ಟಿಫೈ ಮಾಡ್ತಾ ಇದ್ದಾರೆ ವಿವೋದವರು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ 5G ಬ್ಯಾಂಡ್ 10 ವರೆಗೂ ಇದೆ, 4G ವೋಲ್ಟ್ ಇದೆ, Wi-Fi 5 ಇದೆ, ಬ್ಲೂಟೂತ್ 5.2 ಇದೆ. ಯಾವುದೇ ರೀತಿಯಾಗಿ NFC ಇಲ್ಲ. ಆ್ಯಂಡ್ ಹಿಂದೆಗಡೆ ಬಂದರೆ ನಿಮಗೆ 3 ಕ್ಯಾಮ್ರಾ ಸಿಗುತ್ತೆ, ಅದರಲ್ಲಿ ಒಂದು ಐ ಬ್ಲಾಸ್ಟರ್ ಇದೆ. ಆ್ಯಂಡ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50 MP ಮೈನ್
OIS ಸಿಗುತ್ತೆ ಆ್ಯಂಡ್ 2 MP ಬ್ರೋಕಾ ಮೋಡ್ ನಿಮ್ಗೆ ಇದರಲ್ಲಿದೆ. ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 32 MP ಸೆಲ್ಫಿ ಕ್ಯಾಮ್ರಾ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತಾಡಿದ್ರೆ ಫ್ರಂಟ್ ಟು ಬ್ಯಾಕು ನಿಮಗೆ 4K 30 FPS ಅಲ್ಲಿ ನಿಮಗೆ ರೆಕಾರ್ಡ್ ಮಾಡ್ಬೋದು. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಬೇಸ್ ಮಾಡಲು ನಿಮಗೆ 8GB ರ್ಯಾಮು 128GB ಬಂದ್ಬಿಟ್ಟು ನಿಮ್ಗೆ 20,000ಕ್ಕೆಲ್ಲ ಸಿಗುತ್ತೆ. ಆ್ಯಂಡ್ ನೀವು ಹೈಯರ್ ಎಂಡ್ಗೆ ಏನಾದ್ರು ನೋಡ್ತಾರೆ 24,000ವರೆಗೂ ಈ ಮೊಬೈಲ್ ಇದೆ. ಆ್ಯಂಡ್ ಕೆಲವೊಂದು ಆಫರ್ಸ್ ಎಲ್ಲ ಸೇರಿ ಒಂದು 2,500 ನಿಮಗೆ ಈ ಮೊಬೈಲ್ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಇನ್ನೊಂದು ಕಲರ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಗ್ರೇ ಕಲರ್ ಕೂಡ ನಮ್ಗೆ ನೋಡಕ್ ಸಿಗುತ್ತೆ. ಆ್ಯಂಡ್ ಒಂದೊಂದ್ಸರಿ ನೋಡೋಕ್ಕೆ ಇದು ಹಿಂದೆಗಡೆಯಿಂದ Vivo X200 ಮೊಬೈಲ್ ಥರನೇ ಕಾಣುತ್ತೆ. ಅದೊಂದು ಟಾಪ್ ಎಂಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರೆ ಫ್ರೆಂಡ್ಸ್, ಇದೊಂದು Vivo T4 5G ಫೋನ್ ಆಗಿತ್ತು. ಒಳ್ಳೆ ಡಿಸ್ಪ್ಲೇ ಮತ್ತು ದೊಡ್ಡ ಬ್ಯಾಟ್ರಿ ಪ್ಯಾಕಪ್ ಅಂತಲೇ ಹೇಳ್ಬೋದು. ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುವಂಥ ಸ್ಟೈಲಿಶ್ ಫೋನ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಡಿಸೆಂಟಾಗಿರುವಂತಹ, ಡಿಸೆಂಟ್ಗೂ ಮೀರಿ ಆಗಿರುವಂತಹ ದೊಡ್ಡ ಬಿಗ್ ಬ್ಯಾಟ್ರಿ ಲೈಫ್ ಕೊಡುವಂತಹ ಮೊಬೈಲ್ ಅಂತಲೇ ಹೇಳ್ಬೋದು. ಸೊ ಯಾರು ನೋಡ್ತಾರೆ ಈ ಮೊಬೈಲ್ನ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಸ್ಟೇ ಸೇಫ್. ಬಾಯ್.